ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನವರಾತ್ರಿಯಲ್ಲಿ ದೇವಿಗೆ ಪ್ರತಿನಿತ್ಯ ಯಾವ ಒಂದು ಪ್ರಸಾದವನ್ನು ಅರ್ಪಿಸಿದರೆ ನಮಗೆ ಒಳ್ಳೆಯದು ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದರೆ ಯಾವ್ಯಾವುದು ಅಂತ ನೋಡೋಣಂತೆ. ನವರಾತ್ರಿ ನೋಡ್ರಿ, ದುರ್ಗಾದೇವಿ ಆರಾಧನೆ ಸಮಯ. ಈ ಒಂದು ಸಮಯದಲ್ಲಿ ದುರ್ಗಾದೇವಿ ಪ್ರತಿಯೊಂದು ಅವತಾರಕ್ಕೂ ವಿಧಿವಿಧಾನಗಳಂತೆ ಪೂಜೆ ಮಾಡೋದ್ರೊಂದಿಗೆ ಸರಿಯಾದ ರೀತಿಯಲ್ಲಿ ಪ್ರಸಾದವನ್ನು ಕೂಡ ನಾವು ಅರ್ಪಣೆಯನ್ನು ಮಾಡಬೇಕು. ನವರಾತ್ರಿ 9 ದಿನ ನೋಡ್ರಿ, ದುರ್ಗಾದೇವಿಗೆ ಯಾವ ರೀತಿಯಾದ ಪ್ರಸಾದವನ್ನು ಅರ್ಪಿಸಬೇಕು ಅಂತ ನೋಡೋಣಂತೆ. ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲು ನೋಡ್ರಿ, ಶಾರದೀಯ ನವರಾತ್ರಿಯನ್ನು ಅತ್ಯುತ್ತಮ ಸಮಯ ಅಂತನ ಪರಿಗಣನೆ ಮಾಡಲಾಗುತ್ತೆ. ನವರಾತ್ರಿ 9 ದಿನ ನೋಡ್ರಿ, ದುರ್ಗಾದೇವಿಯ ತನ್ನ ಭಕ್ತರೊಂದಿಗೆ ಏನಪ್ಪ ಅಂದರೆ ಭೂಮಿ ಮೇಲೆ ನೆಲೆಸ್ತಾಳೆ ಅಂತ ಒಂದು ನಂಬಿಕೆ. ಈ ಸಮಯದಲ್ಲಿ ನೋಡ್ರಿ, ಶುದ್ಧ ಮನಸ್ಸಿನಿಂದ ದುರ್ಗಾದೇವಿಯನ್ನು ಪೂಜಿಸೋದ್ರಿಂದ, ಉಪವಾಸ ವ್ರತಗಳನ್ನು ಮಾಡೋದ್ರಿಂದ ವ್ಯಕ್ತಿ ದುರ್ಗಾದೇವಿಯ ಆಶೀರ್ವಾದಗಳನ್ನು ಪಡೆದುಕೊಳ್ತಾನೆ ಅಂತ ಒಂದು ನಂಬಿಕೆ. ನವರಾತ್ರಿ ಪೂಜೆ ಎಷ್ಟು ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆಯೋ ಅದೇ ಥರ ನವರಾತ್ರಿ ಸಮಯದಲ್ಲಿ ಅರ್ಪಿಸುವಂಥ ಪ್ರಸಾದ ಕೂಡ ಅಷ್ಟೇ ವೈಶಿಷ್ಟ್ಯಪೂರ್ಣ ಅಂತಲೇ ಹೇಳ್ಬೋದು. ದುರ್ಗಾದೇವಿ ವಿವಿಧ ರೂಪಗಳನ್ನು ಪೂಜಿಸೋದ್ರ ಜೊತೆಗೆ 9 ದಿನಗಳ ವಿವಿಧ ಪ್ರಸಾದಗಳನ್ನು ನೀಡಲಾಗುತ್ತೆ. ಈ ಥರ ದುರ್ಗಾದೇವಿಗೆ ಯಾವ ಪ್ರಸಾದವನ್ನು ಅರ್ಪಿಸಬೇಕು, ಏನೇನು ಅನ್ನೋದನ್ನು ನೋಡೋಣ. ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರಿಗೆ ಬಿಳಿ ಬಣ್ಣವನ್ನು ಹೆಚ್ಚಾಗಿ ಇಷ್ಟಪಡ್ತಾಳೆ. ಹಾಗಾಗಿ ನೋಡ್ರಿ, ಆಕೆಗೆ ತುಪ್ಪದಿಂದ ಮಾಡಿದಂಥ ಬಿಳಿ ಬಣ್ಣದ ಹಲ್ವಾವನ್ನು ಅರ್ಪಣೆಯನ್ನು ಮಾಡುವಂಥದ್ದು. ಮತ್ತು ಎರಡನೇ ದಿನ ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸ್ಬೇಕು ನೋಡ್ರಿ. ಈ ದಿನ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆಯನ್ನು ಮಾಡಲಾಗುತ್ತೆ. ಈ ಎರಡು ಪ್ರಸಾದ ಆಕೆಗೆ ಅತ್ಯಂತ ಪ್ರಿಯ ಅಂತಲೇ ಹೇಳ್ಬೋದು. ಅದೇ ಥರ ಮೂರನೇ ದಿವಸ ತಾಯಿ ಚಂದ್ರಘಂಟ ದೇವಿಗೆ, ಈಕೆಗೆ ಹಾಲಿನಿಂದ ಮಾಡಿದಂಥ ಕೀರು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿದ್ದು ನೈವೇದ್ಯವನ್ನು ಮಾಡಬೇಕು ಅರ್ಪಿಸಿ. ಇದನ್ನು ತಾಯಿಗೆ ಅರ್ಪಿಸೋದ್ರಿಂದ ತಾಯಿ ಸಂತುಷ್ಟಳಾಗ್ತಾಳೆ ಅಂತ ಒಂದು ನಂಬಿಕೆ ನೋಡ್ರಿ. ಅದೇ ಥರ 4ನೇ ದಿನ ಕೂಷ್ಮಾಂಡ ದೇವಿ. ಈ ದಿನ ನೋಡ್ರಿ, ಮಾಲ್ಪುವನ್ನು ಪ್ರಸಾದವಾಗಿ ನೀಡ್ಬೋದು. ಮತ್ತು ಅದೇ ಥರ 5ನೇ ದಿವಸ ಸ್ಕಂದ ಮಾತೆ. ಈ ದೇವಿಗೆ ಕೇವಲ ಹಣ್ಣುಗಳನ್ನು ಕೂಡ ನೀವು ಪ್ರಸಾದವಾಗಿ ನೀಡ್ಬೋದು ನೋಡ್ರಿ. ಮತ್ತು 6ನೇ ದಿವಸ ನೋಡ್ರಿ, ಕಾತ್ಯಾಯನಿ ದೇವಿಯ ಪೂಜೆ. ಸಿಹಿ ಮತ್ತು ವೀಳ್ಯದೆಲೆ, ಸೋರೆಕಾಯಿ ಅಥವಾ ಜೇನುತುಪ್ಪವನ್ನು ಅರ್ಪಿಸೋದು ಇದು ತಾಯಿಗೆ ತುಂಬ ಪ್ರಿಯವಾಗಿದ್ದು. ಮತ್ತು 7ನೇ ದಿನ ಕಾಳರಾತ್ರಿ ಅಮ್ಮನವರು. ಈ ಒಂದು ದೇವಿಗೆ ನೀವು ಕೇವಲ ಬೆಲ್ಲವನ್ನು ಕೂಡ ಪ್ರಸಾದವಾಗಿ ಅರ್ಪಿಸ್ಬೋದು. ಮತ್ತು 8ನೇ ದಿನ ಮಹಾಗೌರಿ. ಈ ದೇವಿಗೆ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು. ಇಲ್ಲ ಅಂದರೆ ತೆಂಗಿನಕಾಯಿಂದ ಮಾಡಿರುವಂಥ ಲಡ್ಡುಗಳನ್ನು ಕೂಡ ಅರ್ಪಣೆ ಮಾಡ್ಬೋದು. ಅದೇ ಸಮಯದಲ್ಲಿ 9ನೇ ದಿನ ನೋಡ್ರಿ, ಸಿದ್ಧಿದಾತ್ರಿ ದೇವಿಗೆ ಪೂಜೆ. ಈ ಒಂದು ಸಿದ್ಧಿದಾತ್ರಿ ದೇವಿಗೆ ಹುರಿಗಡಲೆ, ಮಂಡಕ್ಕಿ ಮತ್ತು ಹಲ್ವಾ, ಕೀರನ್ನು ಅರ್ಪಣೆಯನ್ನು ಮಾಡ್ಬೋದು. ಈ ಥರ ನೋಡ್ರಿ, ಒಂದೊಂದು ದಿನ ಒಂದೊಂದು ನೈವೇದ್ಯ. ಹೆಚ್ಚಾಗಿ ಏನಪ್ಪ ಅಂತಂದರೆ, ಏನೂ ಆಗಿಲ್ಲ ಅಂದರೆ ಹಣ್ಣು ಮತ್ತು ಹಾಲು, ಹಸಿ ಹಾಲು ಮತ್ತು ಅದ್ರ ಜೊತೆಗೆ ಏನಂದರೆ ಕಡಲೆಪುರಿ, ಸಕ್ಕರೆ ಈ ಥರನೂ ಕೂಡ ಮಾಡ್ತಾರೆ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ನಿಮ್ಗೆ ಯಾವ ಸಾಧ್ಯತೆಯೋ ಅದನ್ನು ಆದಷ್ಟು ಮಾಡಿಕೊಳ್ರಿ. ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನ ನೋಡ್ರಿ, ದೇವಿಗೆ ವಿವಿಧ ಬಗೆಯ ನೈವೇದ್ಯವನ್ನು ಅರ್ಪಿಸ್ತಾರೆ. ಪ್ರತಿಯೊಂದು ದಿನ ವಿವಿಧ ರೀತಿಯಾದ ಪ್ರಸಾದವನ್ನು ದುರ್ಗಾದೇವಿಗೆ ಸಲ್ಲಿಸಲಾಗುತ್ತೆ ನೋಡ್ರಿ. ಇದಿಷ್ಟೇನಪ್ಪ ಅಂದರೆ ನವರಾತ್ರಿಯಲ್ಲಿ ದುರ್ಗಾದೇವಿಗೆ ಅರ್ಪಿಸುವಂಥ ಪ್ರಸಾದಗಳ ಒಂದು ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.